ಹಲೋ ಹಲೋ ಹಲೋ, ನಿಮಗ್ ಮದ್ವೆ ಆಗಿದನಾ? ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕೂಡ ಫನ್ನಿ ಟ್ರೋಲ್ ವಿಡಿಯೋನ ನಿಮ್ಮ ಸಲುವಾಗಿ ತಂದಿನಿ. ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವ ಕುಂತಿರೋ ಕುರ್ಚಿಯ ಕೈ ಬಿಟ್ಬಿಟ್ಲು. ನಂಬೇಡ ಹುಡುಗಿರನ್ನ ನಂಬೇಡ ನರ್ಸ್ಗಳನ್ನ. ಈ ಹುಡುಗಿರ್ನ ಪ್ರೀತಿಲಿ ಎದರಲ್ಲಿ ನಮ್ಮಕ್ಕೆ ಹೋಗ್ಬಿಡೋದು. ಸೊ ಒಬ್ರು ತಕ್ಷಣ ಕೈ ಬಿಟ್ಟು ಬಿಡ್ತಾರೆ ಅನ್ಬೋದು. ಗಿಲ್ಲಿ ನನಗಿಲ್ಲಿ ಇರಿಟೇಷನ್ ಇತ್ತು ಬಿಗ್ ಬಾಸ್ ಒಳಗ. ಕರೆನೆ ಅಲ್ಲಿಗೆ ಬತ್ತೀಯಾ? ಎಲ್ಲಿಗೆ ಬತ್ತೀಯಾ? ಕಾಸೈತಾ ಹತ್ರ? ಕಾಸಿಲ್ಲ ಏನು ಬತ್ತೀನಿ ಅಂತೀಯ? ಮಚ್ಚ ನಾವು 4 ಜನ ಇದೀವಿ, ಗಾಡಿ ಒಂದೇ ಐತೆ. ಹೆಂಗ್ ಹೋಗೋದು ಇವಾಗ? ಚಪ್ರಿ ನನ್ ಮಕ್ಳ ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ. ಹೋಗಲ್ಲ ಚಕ್ಕ. ಪುನೀತ್ ಅಣ್ಣ ಶಿವಣ್ಣನ ಅವರ ಅಭಿಮಾನಿಗೆ ಒಂದು ಮಾತು ಹೇಳ್ತಿದ್ದೀನಿ. ಹೇಳು ಕಂದ. ನಮ್ಮಮ್ಮ ಇವತ್ತಿಲ್ಲ, ಅವ್ರು ಇದ್ದಿದ್ರೆ ಮೆಟ್ಟಲೆ ಹಾಕಿರೋದು. ಬೆಟ್ಟಪ್ಪ ಹೋಗಿ ಯಾರ್ದಾರ ಶಾಟ ತೆರಿಯಪ್ಪ. ನೆಕ್ಸ್ಟ್ ಟ್ರಾವೆಲ್ ರೋಸ್ಟಿಂಗ್ ಗುರು. ಸೊ ಸಕ್ಕತ್ತಾಗಿತ್ತು ಗುರು, ಸಕ್ಕತ್ತಾಗಿತ್ತು. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ಏನಂತಾನೆ ತಿಳಿತಾನಿಂದ ಏನ್ ಬಿಗ್ ಬಾಸ್ ಮುಗಿದೊಳಕ್ಕೆ ಮತ್ತೆ ಹೇಟರ್ಸ್ ಹುಟ್ಟುಕೋತಾರೆ ಅನ್ಬೋದು. ಅಮ್ಮ ತಿಂದ? ಇನ್ನ ತಿಂದಿಲ್ಲ. ಯಾಕೆ? ಇನ್ನ ನಿಮ್ಮ ಅಪ್ಪ ಬರ್ಲಿ ಅಂತ ಕಾಯ್ತಾ ಇದ್ದೀನೋ. ಓ ಫುಲ್ ಲವ್. ನಿನ್ಗೇನ್ ಗೊತ್ತು, ಸಿಂಗಲ್ ನನ್ ಮಗ. ಐ ಆಮ್ ಸಿಂಗಲ್, ಯು ಸಿಂಗಲ್. ನಾನು ಸಿಂಗಲ್ ಗುರು. ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲ ಇದ್ದಾರೆ ನನಗೇನು? ಬೇಡ ಅಂತೆ ಬೇಡ, ನಾ ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ತೆ. ಹಲೋ ಹಲೋ ಹಲೋ, ನಿಮಗ್ ಮದ್ವೆ ಆಗಿದನಾ? ಇಲ್ಲ ನೀವ್ಯಾರು? ನೀನ್ ಹೆಂಡತಿ ಫೋನ್ ಮಾಡಿರೋದು. ನಾಯಿ ನನ್ ಮಗನೇ, ಬಾ ಇದೆ ನಿನಗ್ ಮನೆಗೆ. ಹಂಗಲ್ಲ. ಹಲೋ ಹಲೋ, ನಿಮಗ್ ಮದ್ವೆ ಆಗಿದನಾ? ನನಗಾಗಿದೆ ಮದುವೆ. ನನ್ಗೆ ಮೋಸ ಮಾಡ್ತೀಯಲ್ಲ, ನಾನ್ ನಿನ್ ಗರ್ಲ್ ಫ್ರೆಂಡ್ ಕಣೋ. ನೀನ ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದೆ. ಹೌದಾ? ಸಾರಿ, ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಾನ್ ನಿನ್ ಹೇಳ್ತೀನಿ, ಇವಾಗ ಪಕ್ಕೆ ಮುದ್ದೋದಂಗ್ ಹೊಡಿಲ್ಲ ಅಂದ್ರೆ ನಾನು ಮನೆಗ್ ಬಾರೋ. ನೀನು ಎಲ್ಲ ಕೂರ್ಸಿ ಮಾತಾಡ್ತೀನಿ. ಏನಿಂದು ಮೀಡಿಯಾ? ಏನ್ರಿ ಮೀಡಿಯಾ? ಸಿಂಹ ಸಿಗೋದು ಊರ್ ಬಾಗ್ಲಾಗಿ ಒಳ್ಳೊಂದು ಸಿಂಹ ದೊಡ್ಡ ಸಿಂಹದೆಲ್ಲ ದೊಡ್ಡಾಗಿ ಹೋಯ್ತೆ. ನಮ್ಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಕ್ಯಾಯ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನ್ ಹೇಳಕ್ ಬಯಸ್ತೇನೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ. ಯಾಕೆ ಅಂತ ಹೇಳ್ತೀನಿ. ಕೊಟ್ಟಿರೋ 50 ಲಕ್ಷದಲ್ಲಿ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್, 52% ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಪಾಪ ಮಂಡ್ಯ ಹುಡುಗರಿಗೆ ಹೋಗೋದು ಬರೀ 48%.
ರೈಟ್ ಗುರು. ಸೊ ಏನು ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಇದೆ ಸೊ ಗುರು, ಇಷ್ಟಲಿಂತ ಇನ್ನು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಇನ್ನು ಕಮ್ಮಿ ಆಗಲ್ಲ. ಸೊ ಮಿಡಲ್ ಕ್ಲಾಸ್ಗೆ ಇವರು ಸಾಯಿಸ್ಬಿಡ್ತಾರಂತ ಅನ್ಬೋದು. ಮೊದ್ಲು ವಿಡಿಯೋ ನೋಡ್ಕೊಂಡ್ ಬನ್ನಿ. ಕರಿಯ ನಂದಿ ಹಿಲ್ಸ್ ಬಾರೋ ಎಗ್ರೆಸ್ ತಿನ್ನುವ. ನಿಮ್ಮನ್ನ ಯಾರಾದ್ರೂ ಕರಿ ಅಂತ ಕರಿತದನ ಹಂಗಂದ್ರೆ ಅವನ್ನ 3 ವರ್ಷವರೆಗೂ ಜೈಲಿಗೆ ಕಳಿಸಬಹುದು. ಕಲರ್ ಡಿಸ್ಕ್ರಿಮಿನೇಷನ್ ಇಸ್ ಅ ಹೇಟ್ ಕ್ರೈಮ್. BNS 196 ಈ ಅಡಿಯಲ್ಲಿ ಒಬ್ರು ಕಂಪ್ಲೇಂಟ್ ಕೊಟ್ರೆ ಅವ್ನಿಗೆ ಖಂಡಿತ 3 ವರ್ಷ ಜೈಲು ಸಿಗುತ್ತೆ. ಸೂಪರ್ ಲಾಯರ್ ಸಾಹೇಬ್ರೆ. ಹುಡುಗನ ಹೆಸರು ಕರಿಯ ಅಂತ ಆಗಿದ್ರೆ ಮೈಂಡ್ ಕ್ರೇಜಿ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ ಹುಡುಗ ಅಲ್ಲ ಮತ್ ನಾನು ಹೇಳ್ಬಿಡ್ತೀನಿ ನಮ್ ಬೀರಪ್ಪಣಗೂ ಮತ್ತೆ ನೀವು ಮಾಡೋದಾದ್ರೆ ನಮ್ ತೋಟಕ್ಕೆ ಬರ್ಲೇಬೇಡ್ರಿ ನೀವು. ಟೀ ಕುಡಿ. ಇದು ಒಂಟಿನಾ ನಾನೆಲ್ಲ ಕಣ ಮಾಡಿದ್ದು ಪಕ್ಕದ ಮನೆ ಪೂಜಾ. ಸಾಕಾದಾಯ್ತು ಕಣಮ್ಮ. ಗೌಡ್ರ ವರ್ಜನ್ 2. ಹಲೋ ಗೌಡ್ರಿ, ಚಿತ್ರಾನ್ನ 2ನೇ ಭೋಗಣಿ ಇಳ್ಸ್ಯಾರಂತ ಚುಡಪ್ಪದಾಗ. ನಮ್ಗೇನ್ ತಿನ್ನಿಸ್ತೀರಿ? ತಿನ್ಸಲ್ರಿ. ಒಬ್ಬರೇ ತಿಲ್ಲತ್ತೀರಿ. ಮನುಷ್ಯ ಇದ್ರಿ, ದಾನ ಇದ್ರಿ. ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಯಾರು ಗೆಲ್ಲಬೇಕು ಅನ್ನೋದು ನನ್ನ ತಲೆಗೆಲ್ಲ ಮ್ಯಾಮ. ಇದ್ದೀನಂದ್ರೆ ನಾನೇ ಗೆಲ್ಬೇಕಾಗಿ. ಕಪ್ಪು ಬಿನ್ ಆಗೋದು ಬೇರೆ, ನಾವು ಶೋನ ಗೆದ್ಕೊಂಡು ಬರ್ಲಿಲ್ಲ ಯಾಕೆ ಅಂತ. ಓಟ್ ಬಿದ್ರಂಗಿಲ್ಲ, ಅದಕ್ಕೆ ಕೊಟ್ಟಿರಂಗಿಲ್ಲ. ಕೊಡೋಣ ಗಿಲ್ಲಿನ ಮಾತು ಕಲ್ತಾನ್ರಿ, ಮಾತಿಂದ ಕೊಟ್ಟಾನ. ನಾ ಹಾಡು ಕಲ್ತಿದ್ದೆ, ಹಾಡಿಂದ ಕೊಟ್ಟಿನಿ. ಹಂಗಾಗಿ ಶೋ ಯಾವ್ಯಾವ ತರ ಇರುತ್ತೆ ಆ ತರ ನಡೀತಿರ್ತೈತಿ. ಎಲ್ಲಿ ಮಾತಾಡೋದ ಎಲ್ಲರಿಗೂ ಮಾತಾಡಿ ಸ್ವಿಚ್ ಆಫ್ ಮಾಡೋಣ. ಹಂಗಾಗಿ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಪಾರ ಅದು ನೋಡಿಕೆ ಉತ್ಸಾಹದಂಗೆ ಅಲ್ಲತ್ತಪ್ಪ. ನೋಡುತ್ತ ಹಿಂಗೆ ಏನು ರಿಯಾಕ್ಷನ್ ಇತ್ತು ಹೋಗಿ ನೀವೇ ಯೋಚನೆ ಮಾಡ್ರೆ ನೀನ್ ನಂತರ ಆಗ್ಬಿಡ್ತೀಯ. ಸೆಂಟಿಮೆಂಟ್ಸ್ ಇದ್ರೆ ಈ ಖಾಲಿ ತಟ್ಟೆನೇ ಗಟ್ಟಿ ಆಗ್ಬಿಡುತ್ತೆ. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕು. ಹೋಗು ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್